ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಎಕ್ಸಾಮ್ ಐಎಎಸ್ ಅಕಾಡೆಮಿ. ತಮಗೆಲ್ಲ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ನಮ್ಮ ಈ ಕಾರ್ಯಕ್ರಮದ ಉದ್ದೇಶ ಒಬ್ಬ ಸಾಧಕರನ್ನು ಪರಿಚಯಿಸುವ ಮೂಲಕ ನೀವು ಕೂಡ ಸಾಹಸಗಾಥೆಯನ್ನು ಮೆರೆಯಬೇಕೆಂಬ ಅಂಶದಿಂದ ನಾವು ಇಂದಿನ ತರಗತಿಯಲ್ಲಿ ನಮ್ಮ 2017 ಮತ್ತು 18 ಬ್ಯಾಚಿನ ತಹಸೀಲ್ದಾರರಾದಂತಹ ರಘು ಟಿ ಎನ್ನವರಿಗೆ ನಾವು ನಿಮ್ಮನ್ನು ಪರಿಚಯಿಸುವ ಪ್ರಯತ್ನವನ್ನು ಮಾಡ್ತಿದ್ದೇವೆ. ಈ ಪರಿಚಯಿಸುವ ಉದ್ದೇಶ ನೀವು ಕೂಡ ಮುಂದೆ ಸಾಧಕರಾಗಬೇಕು ಎಂಬ ಉದ್ದೇಶದಿಂದ ನಾವು ಅವ್ರನ್ನ ಪರಿಚಯ ಮಾಡ್ತಿದ್ದೇವೆ. ಮಾನ್ಯ ತಹಸೀಲ್ದಾರ್ ಸಾಹೇಬ್ರೆ, ತಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಈಗ ನಾನು ನಮ್ಮ ವಿರಾಟ್ 800 ಕಾರ್ಯಕ್ರಮದ ಕುರಿತು ಅವರ ಏನೇನು ಆಲೋಚನೆಗಳದಾವೆ, ನೀವು ಕೂಡ 800 ಯಾಕೆ ನಾವು ಆ ಪ್ರೋಗ್ರಾಮನ್ನು 800+ ಅಂತ ಇಟ್ಕೊಂಡಿವಿ, ಅದರ ಕುರಿತು ನಾವು ಸವಿವರವಾಗಿ ನಮ್ಮ ಮಾನ್ಯ ತಹಸೀಲ್ದಾರ್ ಸಾಹೇಬರ ಮುಖಾಂತರ ನಾವು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡಿಕೊಳ್ಳೋಣ. ಓಕೆ ಸಾಹೇಬ್ರೆ, ಯಾಕೆ ವಿರಾಟ್ 800? ಏನಿದು ವಿರಾಟ್ 800 ಅಂದರೆ ಏನು? ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನನ್ನ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. 800 ವಿರಾಟ್ 800+, ಇದರ ಮೂಲ ಉದ್ದೇಶವನ್ನು ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಾನು ಏನಕ್ಕೆ ಈ ಪ್ರೋಗ್ರಾಮಲ್ಲಿ ಮೆಂಟರ್ಶಿಪ್ ಮಾಡೋದಕ್ಕೆ ಒಪ್ಕೊಂಡಿದ್ದೀನಿ ಅಂತ ಹೇಳ್ತೀನಿ. ನಾನು ಮೊದಲನೇದಾಗೂ ನನಗೆ ಹಿಂದೆನೂ ಬಹಳ ಇನ್ಸ್ಟಿಟ್ಯೂಟಲ್ಲಿ ಮೆಂಟರ್ಶಿಪ್ಪಿಗೆ ಅಂತ ಗೈಡೆನ್ಸ್ಗೆ ಅಂತ ಕರೆದಾಗ ನಾನು ಮೊದಲು ನೋಡ್ತಾ ಇದ್ದಿದ್ದು ಆ ಪ್ರೋಗ್ರಾಮಿನ ಔಟ್ಲುಕ್, ಬ್ಲೂ ಪ್ರಿಂಟ್ ಯಾವ ಥರ ಇದೆ ಅಂತ. ಈ ಬ್ಲೂ ಪ್ರಿಂಟಲ್ಲಿ ಈ ಪ್ರೋಗ್ರಾಮಿನ ವಿಶಿಷ್ಟತೆಗಳನ್ನು ನಾನು ನೋಡಿದಾಗ ನಾನು ಆಬ್ವಿಯಸ್ ಆಗಿ ಮೆಂಟರ್ಶಿಪ್ ಮಾಡೋದಕ್ಕೆ, ಗೈಡೆನ್ಸ್ ಮಾಡೋದಕ್ಕೆ ಒಪ್ಕೊಂಡಿದ್ದೀನಿ. ಈ ಪ್ರೋಗ್ರಾಮಲ್ಲಿ ನನಗೆ ಕೆಲವೊಂದು ಸ್ವಾತಂತ್ರ್ಯಗಳನ್ನ ಕೊಟ್ಟಿದ್ದಾರೆ. ಆ ಸ್ವಾತಂತ್ರ್ಯವನ್ನು ಬಳಸ್ಕೊಂಡು ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸ್ಟೂಡೆಂಟ್ಸ್ಗೆ ಹೆಲ್ಪ್ ಮಾಡೋ ರೀತಿಯಾಗಿ ಇದಕ್ಕೆ ವರ್ಕ್ ಮಾಡಿದ್ದೀನಿ. ಈ ವಿರಾಟ್ 800+ ಮಾಡಿದರೆ ಏನು ಇದು ಓವರ್ವ್ಯೂ ಏನು ಇದು ಅಂತ ಇದರ ಓವರ್ವ್ಯೂವನ್ನು ನಾನು ಹೇಳ್ತೀನಿ. ವಿರಾಟ್ 800+ ಮೇನ್ ಥೀಮ್ ಏನಂದರೆ 800+ ಮೇನ್ಸಲ್ಲಿ ಸ್ಕೋರ್ ಮಾಡುವಂಥ ಉದ್ದೇಶ. ಸ್ಟೂಡೆಂಟ್ಸ್ಗೆ 800+ ಸ್ಕೋರ್ ಮಾಡಬೇಕು. 800+ ಯಾವುದು? GS 1, 2, 3, 4+ SA. ನೀವೆಲ್ಲ ನೋಡಿರ್ಬೋದು 2017-18 ಬ್ಯಾಚ್, ನಮ್ಮ ಬ್ಯಾಚಲ್ಲಿ 800+ ಸ್ಕೋರ್ ಮಾಡಿದರೆ ನಿಮಗೆ ಒಳ್ಳೊಳ್ಳೆ ಪೋಸ್ಟ್ಗಳು, ಗ್ರೂಪ್ A ಪೋಸ್ಟಲ್ಲಿ ಅದು ಟಾಪ್ ಪೋಸ್ಟ್ಗಳು ಸಿಗುವಂಥ ಅವಕಾಶಗಳು ತುಂಬ ಇರುತ್ತೆ. ಹಾಗಾಗಿ 800+ನ ಟಾರ್ಗೆಟ್ ಮಾಡಿದ್ದಾರೆ. ಇದರಲ್ಲಿ ಡೇ 1 to ಡೇ 30, ಇದು 30 ಡೇಸ್ ಪ್ರೋಗ್ರಾಮ್ ಆಗಿದೆ. ಡೇ 1 to ಡೇ 30 ಡೈಲಿ ಟಾರ್ಗೆಟ್ಸ್ನ ನಿಮಗೆ ಕೊಟ್ಟಿದ್ದಾರೆ ಇವರು. ಆ ಟಾರ್ಗೆಟ್ಸನ್ನು ಫುಲ್ಫಿಲ್ ಮಾಡೋದು ನಿಮಗೆ ಬಿಟ್ಟಿದ್ದು. ಅಂದರೆ ನಿಮ್ಮ ಮೇನ್ ಸೋಲ್ ವರ್ಕ್ ಏನು ಅಂತಂದರೆ ಆ ಟಾರ್ಗೆಟನ್ನು ಫಿನಿಷ್ ಮಾಡೋದು. ಆ ಟಾರ್ಗೆಟನ್ನು ನಾನು ಇವರಿಗೆ ಕೊಟ್ಟಿರುವಂಥ ಇದು ಒಂದು ಡಿಮ್ಯಾಂಡ್ ಇಟ್ಟಿದ್ದೀನಿ. ಏನು ಅಂದರೆ ಟಾರ್ಗೆಟ್ ಟ್ರ್ಯಾಕರ್. ಇದು ಬೇಕೇ ಬೇಕು ಅಂತ ಇಡ್ಸಿದ್ದೀನಿ. ಇದರಲ್ಲಿ ನಿಮ್ಮ ಕೆಲಸ ಏನು ಅಂದರೆ, ನೀವು ಒಂದು ದಿನದಲ್ಲಿ ಇಷ್ಟು ಟಾಪಿಕ್ ಕೊಟ್ಟಿದ್ದಾರೆ, ಟಾರ್ಗೆಟ್ ಕೊಟ್ಟಿದ್ದಾರೆ, ಅದರಲ್ಲಿ ಎಷ್ಟು ಫಿನಿಷ್ ಮಾಡ್ತೀರಾ, ಎಷ್ಟು ಮುಗಿಸ್ತೀರಾ ಅದನ್ನು ಬರಿಬೇಕು. ಆ ಟಾರ್ಗೆಟ್ ಶೀಟಲ್ಲಿ ಬರೆದ್ಬಿಟ್ಟು ಆ ಕಾಪಿನ ನಮಗೆ ಶೇರ್ ಮಾಡಬೇಕು ಆ ಗ್ರೂಪಲ್ಲಿ. ಅದನ್ನು ಪ್ರತಿದಿನ ರಿವ್ಯೂ ಮಾಡೋ ಕೆಲಸ ನಮ್ಮದು. ನೀವು 1 ದಿನ 2 ದಿನ ಬಿಟ್ಟರೆ ಅದನ್ನು ನಮ್ಮ ಕಡೆಯಿಂದ ನಿಮಗೆ ಕಾಲ್ ಬರುತ್ತೆ ಇಮಿಡಿಯೇಟಾಗಿ. ಏನಕ್ಕೆ ನೀವು ಟಾರ್ಗೆಟ್ ಫಿನಿಷ್ ಮಾಡ್ತಾ ಇಲ್ಲ, ಟಾರ್ಗೆಟ್ ಶೀಟನ್ನು ಯಾಕೆ ಅಪ್ಲೋಡ್ ಮಾಡಿಲ್ಲ ಅಂತ ನಿಮಗೆ ಕಾಲ್ ಬರುತ್ತೆ. ನೆಕ್ಸ್ಟು, ಇದಕ್ಕೆ ಯಾವುದೇ ದಿನ ಗ್ಯಾಪ್ ಇಲ್ಲ. ರಿಗರಸ್ ಆಗಿ ಒಂದು ಕೆಲಸವನ್ನು ಹಿಡಿದ್ರೆ ಆ ಕೆಲಸವನ್ನು ಮುಗಿಸೋವರೆಗೂ ನಿಮಗೆ ನೆಮ್ಮದಿ ಇರಬಾರ್ದು. ಹೇಗೆ ಅಬ್ದುಲ್ ಕಲಾಂ ಅವ್ರು ಹೇಳಿದಾರಲ್ಲ, ಯು ವಾಂಟ್ ಟು ಶೈನ್ ಲೈಕ್ ಅ ಸನ್ ಅಂದರೆ ಯು ವಾಂಟ್ ಟು ಬರ್ನ್ ಲೈಕ್ ಅ ಸನ್ ಅಂತ. ನೀವು ಯಾವಾಗ ಸೂರ್ಯನ ಥರ ಪ್ರಜ್ವಲಿಸಬೇಕು ಅಂತ ಆಸೆ ಪಡ್ತೀರೋ ಆ ಕಾರಣನ ಈಡೇರಬೇಕು ಅಂತ ಹೇಳಿದ್ರೆ ಅವನ ಥರ ಬರ್ನ್ ಆಗಬೇಕು ನೀವು. ಆವಾಗೇ ಅದು ಪ್ರತಿಫಲ ನಿಮಗೆ ಕೊಡೋದಕ್ಕೆ ಸಾಧ್ಯ. ನೆಕ್ಸ್ಟು, ನಿಮ್ಮ ಕೆಲಸ ಏನು ಅಂದರೆ ಇದನ್ನು ಟಾರ್ಗೆಟನ್ನು ಫಿನಿಷ್ ಮಾಡಬೇಕು. ನೀವು ಎಷ್ಟು ಕೆಲಸವನ್ನು ಮಾಡ್ತೀರೋ ಅದರ 2 ಪಟ್ಟು ಕೆಲಸನ ಟೀಮ್ ಮಾಡ್ತಾರೆ. ಸೊ ಇದು ಮೇನ್ 800+ನ ಉದ್ದೇಶ ಹೇಳ್ಬೋದು. ಓಕೆ ಸರ್, ಈ ಕಾರ್ಯಕ್ರಮದ ಇವ್ಯಾಲ್ಯೂಯೇಷನ್ ಪ್ರೊಸೆಸ್ ಎಲ್ಲ ಹೆಂಗಿರುತ್ತೆ, ಅದರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತ ಮಾಹಿತಿ ಕೊಡುವುದಾದರೆ ಏನು ಕೊಡ್ಬೋದು? ಇವ್ಯಾಲ್ಯೂಯೇಷನ್ ಪ್ರೋಸೆಸ್ಗೆ ತುಂಬ ನುರಿತ ವರ್ಕರ್ಸ್ಗಳಿಂದ ನಿಮಗೆ ಇವ್ಯಾಲ್ಯೂಯೇಷನ್ ಮಾಡಿಕೊಡ್ತಾರೆ ಅಂತ ಇದೆ. ನಾನು ಇದನ್ನು ಡಿಮ್ಯಾಂಡ್ ಮಾಡಿದ್ದೀನಿ. ಇವ್ಯಾಲ್ಯೂಯೇಟ್ ಮಾಡೋರು ಮೇನ್ಸಲ್ಲಿ ಈಗಾಗಲೇ ಎಕ್ಸ್ಪೀರಿಯೆನ್ಸ್ ಇರಬೇಕು. UPSC ಅಥವಾ KPSCಯಲ್ಲಿ ಯಾವುದೇ ರೀತಿಯ ಎಕ್ಸಾಮಲ್ಲಿ
ಈಗಾಗಲೇ ಎಕ್ಸ್ಪೀರಿಯನ್ಸ್ ಇದ್ದವ್ರು ಮಾತ್ರ ಇದನ್ನ ಇವ್ಯಾಲ್ಯೂಯೇಷನ್ ಪ್ರೊಸೆಸ್ನ ಮಾಡಬೇಕು ಅಂತ ಓಕೆ. ಮತ್ತೆ ಈಗದು ಈ ಕಾರ್ಯಕ್ರಮದಿಂದ ಏನೆಲ್ಲ ನಾವು ವಿದ್ಯಾರ್ಥಿಗಳ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀರಿ, ನಾವು ಏನು ವಿದ್ಯಾರ್ಥಿಗಳ ಲಕ್ಷಣ ಹೇಗಿರಬೇಕು ಅಂತ ನೀವು ಇದನ್ನ ಮಾಡ್ತಾ ಇದ್ದೀರಿ? ವಿದ್ಯಾರ್ಥಿಗಳು ತಮಗೆ ಕೊಟ್ಟಿರುವಂತ ಟಾರ್ಗೆಟ್ನ ಮುಗಿಸಬೇಕು. ಹಾರ್ಡ್ ವರ್ಕು ಆ ಕಡೆಯಿಂದ ವಿದ್ಯಾರ್ಥಿಗಳಿಂದ ಬಂದರೆ ಮಾತ್ರ ಒಂದು ಪ್ರೋಗ್ರಾಮ್ ಸಕ್ಸಸ್ ಆಗೋದಕ್ಕೆ ಕಾರಣ. ಹಾಗೆ ಅದೇ ರೀತಿ ಅವರು ಲೈಫಲ್ಲಿ ಸಕ್ಸೀಡ್ ಆಗಬೇಕು, ಯಾವುದೇ ಒಂದು ಎಕ್ಸಾಮಲ್ಲಿ ಸಕ್ಸೀಡ್ ಆಗಬೇಕು ಅಂದರೆ ಅವ್ರ ಕಡೆಯಿಂದ 100% ಬರಲೇಬೇಕು. ಇದಕ್ಕೆ ಯಾವುದೇ ರೀತಿಯ ಶಾರ್ಟ್ಕಟ್ ಇಲ್ಲವೇ ಇಲ್ಲ. ಓಕೆ, ಅದು ಒಂದು. ಹಾಗಾದ್ರೆ ನಮ್ಮ ಕಡೆಯಿಂದ ಏನಾದರೂ ಪ್ರಾಮಿಸ್ ಮಾಡೋದಾದ್ರೆ ಏನು ಪ್ರಾಮಿಸ್ ಮಾಡ್ಬೋದು ತಾವು? ಬೆಸ್ಟ್ ಇವ್ಯಾಲ್ಯೂಯೇಷನ್ ಪ್ರೋಸೆಸ್, ನಾನು ಈಗಾಗಲೇ ಹೇಳಿರೋದ್ರಿಂದ ಬೆಸ್ಟ್ ಇವ್ಯಾಲ್ಯೂಯೇಷನ್ ಪ್ರೋಸೆಸ್ ನಡೆಯುತ್ತೆ. ಹಾಗೆ ಟಾರ್ಗೆಟ್ ನಿಮಗೆ ಸೆಟ್ ಮಾಡಿರ್ತಾರೆ, ಆ ಟಾರ್ಗೆಟ್ ಫಿನಿಶ್ ಮಾಡುವಂಥದ್ದು ನಿಮ್ಮ ಕೆಲಸ. ಮತ್ತು ನಾನು ಮೆಂಟರ್ಶಿಪ್ಪನ್ನು ನಾನು ಮಾಡ್ತೀನಿ, ಇದು ನನ್ನ ಪ್ರಾಮಿಸ್ಸು. ನೀವು ಈ ಪ್ರೋಗ್ರಾಮ್ 30 ಡೇಸ್ ಅಷ್ಟೇ ಅಲ್ಲ, 30 ಡೇಸ್ ಆದಮೇಲೂ ಸಹ ನಿಮಗೆ ಹೆಲ್ಪ್ ಮಾಡುವಂಥ ಕರ್ತವ್ಯ ನಂದು. ಅದರ ಬಗ್ಗೆ ಯಾವುದೇ ಡೌಟ್ ಇಟ್ಕೊಂಬೇಡಿ. ಸರಿ ಸರ್. ಸ್ನೇಹಿತರೆ, ಒಬ್ಬ ಸಾಧಕನಾದ ಮೇಲೆ ಆ ಸಾಧಕನ ಮಾತುಗಳು ಕೇಳೋದೇ ಒಂದು ರುಚಿಕರವಾದ ಅನುಭವ. ಒಬ್ಬ ಸಾಧಕನಾಗಿ ಕೂಡ ಒಬ್ಬ ತಹಸೀಲ್ದಾರ್ ಅಂತ ಒಂದು ಅತ್ಯುನ್ನತ ಹುದ್ದೆಯನ್ನು ಪಡೆದುಕೊಂಡ್ರು ಕೂಡ ನೀವು ಸಾಧಕರಾಗಬೇಕನ್ನೋ ತುಡಿತವನ್ನು ನಿಮ್ಮಲ್ಲಿ ತುಂಬುವ ಪರಿ ನೋಡಿ ಹೇಗಿದೆ. ಸೊ ನೀವು ಕೂಡ ಈ ರೀತಿ ಸಾಧಕರಾಗಬೇಕೇ, ಅಥವಾ ನೀವು ಕೂಡ ನಾಳೆ ಈ ರೀತಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಸಾಧಕರಾಗಿ ನಾವು ಮಾಡಬೇಕಂತಂದ್ರೆ ಇಂಥ ಸಾಹೇಬರ ಕೈಲಿ ನೀವು ಟ್ರೈನ್ ಆಗಬೇಕು, ಅದು ಬಹಳಷ್ಟು ಇಂಪಾರ್ಟೆಂಟ್ ಇದೆ. ಹಾಗಾದ್ರೆ ಸಾಹೇಬ್ರೆ, ಈ ಕಾರ್ಯಕ್ರಮವನ್ನ ಈಗ ಯಾಕೆ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಅದರ ಬಗ್ಗೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಗೊಂದಲವಿದೆ. ಅದಕ್ಕೆ ನೀವೇನು ಉತ್ತರವನ್ನು ಕೊಡಲು ಬಯಸ್ತೀರಿ? ಯಾಕೆ ವಿರಾಟ್ 800+ ಈಗ ಬೇಕು ಅನ್ನೋದಕ್ಕೆ ಮುಖ್ಯ ಉದ್ದೇಶ ಅಥವಾ ಉದಾಹರಣೆ ಏನು ಕೊಡ್ಬೋದು ಅಂತ ಹೇಳಿದ್ರೆ, ನನ್ನ ಉದಾಹರಣೆನೇ ಕೊಡ್ತೀನಿ. ನಾನು UPSC ಪ್ರಿಲಿಮ್ಸ್ ಬರೆದಾಗ ಪ್ರಿಲಿಮ್ಸ್ ಕ್ಲಿಯರ್ ಆಗದೇ ಇದ್ದಾಗ ಮೇನ್ ಮಾಡಿದ್ದು ಒಂದು ಒಳ್ಳೆ ಕೆಲಸ ಮಾಡಿದೆ. ಅದು ಯಾವುದು ಅಂದರೆ ಮೇನ್ಸ್ ಟೆಸ್ಟ್ ಸೀರೀಸ್ನ ತಗೊಂಡೆ. ಆವಾಗ ನಾನು ಮೇನ್ಸ್ ಸಿಲೆಬಸ್ನ ಮುಗಿಸ್ಕೊಂಡೆ. ಟೆಸ್ಟ್ ಸೀರೀಸಲ್ಲಿ ನನಗೆ 100% ನಾನು ಓದೋದಕ್ಕೆ ಆಗಲಿಲ್ಲ ಅಂದರು ಸಿಲೆಬಸ್ನ 80% 70% ಕಂಪ್ಲೀಟ್ ಮಾಡೋದಕ್ಕೆ ನೋಡ್ತಾ ಇದ್ದೆ. ಆಗ ನನಗೆ ಒಂದು ಬಂದಿದ್ದ ಈ ಥರ ಮೇನ್ಸ್ ಪ್ರಾಕ್ಟೀಸ್ ಮಾಡಿದ್ದು KS 2020 ಇಮಿಡಿಯೇಟಾಗಿ ನನಗೆ ಅದಕ್ಕೆ ಪ್ರತಿಫಲ ಕೊಡ್ತು. ಹಾಗಾಗಿ ನಾನು ಇವತ್ತು ತಹಶೀಲ್ದಾರ್ ಆಗಿ ಇರೋದಕ್ಕೆ ಅದು ಮೇನ್ ಕಾರಣ ಅಂತ ಹೇಳ್ಬೋದು. ಅದೇ ರೀತಿ ನಾನು ಮೇನ್ ಸಿಲೆಬಸ್ನ ಮೊದಲೇ ಮುಗಿಸಿರೋದ್ರಿಂದ ನೆಕ್ಸ್ಟ್ ನಾನು ಗ್ರೂಪ್ C ಎಕ್ಸಾಮ್ಗಳನ್ನು ಬರೆದೆ. ಆಗ ಗ್ರೂಪ್ C ಎಕ್ಸಾಮ್ ಬರೆದಾಗ ಅದಕ್ಕೆ ಆದಂಥ ಸಪ್ರೇಟ್ ಪ್ರಿಪ್ರೇಷನ್ ಬೇಕಾಗುತ್ತೆ. ಯಾಕೆಂದರೆ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರುತ್ತೆ, ಸಿಲೆಬಸ್ ಸ್ವಲ್ಪ ಚೇಂಜ್ ಇರುತ್ತೆ. ಹಾಗಾಗಿ ಅದಕ್ಕೆ ಕಡೆ ಗಮನನ 100% ಕೊಡ್ತಾ ಹೋದೆ. ನೆಕ್ಸ್ಟ್ ಅದೇ ರೀತಿ ಇಮಿಡಿಯೇಟಾಗಿ KS ಬಂತು. ಇಮಿಡಿಯೇಟಾಗಿ KSಗೆ ಶಿಫ್ಟ್ ಆಗಿ, ಯಾಕೆಂದರೆ ನಾನು ಮೇನ್ಸ್ ಕಂಪ್ಲೀಟ್ ಆಗಿತ್ತು ನನ್ನ ಸಿಲೆಬಸ್ಸು. ಸೊ ಇದರಿಂದ ನನಗೆ ಯಾವುದೇ ರೀತಿ ತೊಂದರೆ ಆಗಲಿಲ್ಲ. ಇದು ಮುಖ್ಯ ಉದ್ದೇಶ ಅಂತ ಹೇಳ್ಬೋದು. ಹಾಗೆ ಅದಾದ ನಂತರ ನೀವು ಎಷ್ಟೇ ಬುದ್ಧಿವಂತರಾಗಿರಲಿ, ಪ್ರತಿಯೊಬ್ಬರು ಮೇನ್ಸ್ ಬರಿತಾ ಇದ್ದೀರಾ, KSಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, UPSC ಪ್ರಿಪೇರ್ ಆಗ್ತಿದ್ದೀರಾ ಅಂದರೆ ಯಾವುದಾದ್ರೂ ಟೆಸ್ಟ್ ಸೀರೀಸ್ ಬರೀಲೇಬೇಕು. ಅಲ್ಲಿ ನಿಮ್ಮ ಸಾಮರ್ಥ್ಯ ಗೊತ್ತಾಗುತ್ತೆ. ನಿಮಗೆ ಆಬ್ಜೆಕ್ಟಿವ್ ಟೈಪಲ್ಲಿ ಪ್ರಿಲಿಮ್ಸ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇರ್ತೀರಾ, ಬಟ್ ಆನ್ಸರ್ ರೈಟಿಂಗಲ್ಲಿ ನೀವು ಹೇಗಿರ್ತೀರಾ ಅಂತ ನಿಮಗೆ ನೀವೇ ಕ್ವಶನ್ ಮಾಡಿಕೊಂಡಾಗ ಈ ಥರ ಟೆಸ್ಟ್ ಸೀರೀಸ್ನ ಉಪಯೋಗ ನಿಮಗೆ ಬಹಳ ಬೇಕಾಗೇ ಆಗುತ್ತೆ ಅನ್ನೋದು ನನ್ನ ಉದ್ದೇಶ. ಹಾಗಾಗಿ ಈ ವಿರಾಟ್ 800+ ಏನಕ್ಕೆ ಅಂತ ಕ್ವಶನ್ ಕೇಳಿದಾಗ ಈ ಎಲ್ಲ ಉತ್ತರಗಳನ್ನು ಹೇಳ್ಬೋದು. ಸ್ನೇಹಿತರೆ, ನಮ್ಮ ಮಾನ್ಯ ತಹಸೀಲ್ದಾರ್ ಸಾಹೇಬ್ರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಯುದ್ಧ ಮಾಡಿ ಯುದ್ಧ ಕಾಲದಲ್ಲಿ ಶಸ್ತ್ರಾಸ್ತ್ರ ಪಳಗಿಸುವುದಕ್ಕಿಂತ ಶಸ್ತ್ರಾಸ್ತ್ರವನ್ನು ಪಳಗಿಸಿ ಯುದ್ಧವನ್ನು ಮಾಡಬೇಕು ಒಂದನೇದು. ಎರಡನೇ, ಸೇಮ್ ಟೈಮ್ ನೀವು ಪ್ರಾಕ್ಟೀಸ್ ಮಾಡದ ಹೊರತು, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳಿದಾಗೆ ನೀವು ಪ್ರಾಕ್ಟೀಸ್ ಮಾಡದ ಹೊರತು ನೀವು ಪರ್ಫೆಕ್ಟ್ ಆಗ್ಲಕ್ಕೆ ಸಾಧ್ಯವಿಲ್ಲ. ಇದು ಒಂದು. ಅಂಡ್ ಈಗ ಅವರ ಪ್ರಾಕ್ಟಿಕಲ್ ಅನುಭವದ ಮೂಲಕ ನಿಮಗೆ ಹೇಳ್ತಾ ಇದ್ದಾರೆ ಏನಂತಂದ್ರೆ, ನೋಡಿ, ನೀವು ಎಷ್ಟೇ ಪ್ರತಿಭಾವಂತರಾದರೂ ಕೂಡ ಅವರಿಗೆ ಪ್ರಾಕ್ಟೀಸ್ ಅನಿವಾರ್ಯ ಇದೆ. ಈಗ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ಮ ವಿರಾಟ್ ಕೊಹ್ಲಿ. ಅವ್ರು ಏನ್ ಮಾಡ್ತಂದ್ರೆ ಡೈಲಿ ಇಷ್ಟೆಲ್ಲ ಇಂಟರ್ನ್ಯಾಷನಲ್ ಫಿಗರ್ ಇದ್ರು ಕೂಡ ಅವರ ಪ್ರಾಕ್ಟೀಸ್ ಅನ್ನ ಕಾಂಪ್ರಮೈಸ್ ಮಾಡೋದಿಲ್ಲ. ನೀವು ಕೂಡ AC ಆಗಬೇಕೆ, ತಹಶೀಲ್ದಾರ್ ಆಗಬೇಕಂದ್ರೆ ಪ್ರಾಕ್ಟೀಸ್ ನಿಮಗೆ ಅನಿವಾರ್ಯ ಮತ್ತು
ನಮ್ಮ ಕರ್ಮ ಮತ್ತು ನಿಮ್ಮ ಕನಸನ್ನು ನನಸು ಮಾಡೋಕ್ಕೆ ಇದು ಕಡ್ಡಾಯವಾಗಿ ನೀವು ಮಾಡಬೇಕಾದ ಕರ್ತವ್ಯ ಅಂತ ಹೇಳಿ ನಮ್ಮ ತಹಸೀಲ್ದಾರ್ ಸಾಹೇಬರು ಹೇಳ್ತಾ ಇದ್ದಾರೆ. ಸಾಹೇಬ್ರೆ, ಇನ್ನೊಂದು ನಮಗೆ ಡೌಟ್ ಇರೋದು, ವಿದ್ಯಾರ್ಥಿಗಳು ಏನು ಕ್ವಶನ್ಸ್ ಕೇಳ್ತಾ ಇದ್ದಾರೆ ಅಂತಂದ್ರೆ, ಸರ್ ನಮ್ದು ಇನ್ನೂ ಸಿಲೆಬಸ್ ನಾನು ಪ್ರಿಪೇರ್ ಮಾಡಿಲ್ಲ, ಅಥವಾ ನಾನೇನು ಮಾಡಿದ್ರೆ ಈಗ ನಾನು ಬೇರೆ ಬೇರೆ ಕೆಲಸದಲ್ಲೇ ತೊಡ್ಕೊಂಡಿದ್ದೀನಿ, ಅವರಿಗೆ ನಿಮ್ಮ ಉತ್ತರವೇನು ಅನ್ನೋದು ನನ್ನ ನೆಕ್ಸ್ಟ್ ಪ್ರಶ್ನೆ ಆಗಿದೆ ಸಾಹೇಬ್ರೆ. ಹೌದು, ಈ ವಿರಾಟ್ 800+ ಉದ್ದೇಶ ಇನ್ನೊಂದು ರೀತಿಯಾಗಿ ಈ ಥರ ವರ್ಕಿಂಗ್ ಆಸ್ಪಿರೆಂಟ್ಸ್ ಯಾರು ಇರ್ತಾರೋ ಅವರಿಗೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಏನಕ್ಕೆ ಅಂತ ಹೇಳಿದ್ರೆ, ಈಗ ಯಾವುದೇ ರೀತಿಯ ನೋಟಿಫಿಕೇಷನ್ಸ್ ಇಲ್ಲ, ನಿಮಗೆ ಗೊತ್ತಿರೋ ಹಾಗೆ. ಈ ನೋಟಿಫಿಕೇಷನ್ಸ್ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಅದರ ಬಗ್ಗೆ ಯೋಚನೆ ಮಾಡ್ಕೊತ ಕೂರೋದಕ್ಕಿಂತ ನೀವು ಇವಾಗೇ ಪ್ರಿಪ್ರೇಷನ್ ಶುರು ಮಾಡಿ. ಆಯಿತು, ನೀವು ಕೆಲಸಕ್ಕೆ ಹೋಗ್ತಾ ಇದ್ದೀರಾ, ಕೆಲಸಕ್ಕೆ ಹೋಗಿ ಬಂದಾದ ನಂತರ ಸಿಗೋವಂಥ ನಿಮಗೆ ಎಷ್ಟು 6 ಅವರ್ಸ್ ಸಿಗುತ್ತಾ, 4 ಅವರ್ಸ್ ಸಿಗುತ್ತಾ, ಆ ಟೈಮನ್ನು ನೀವು ಇಲ್ಲಿ ಇನ್ವೆಸ್ಟ್ ಮಾಡ್ತೀರಾ ನೀವು. ಅದು ನಿಮ್ಮ ಕೆಲಸ ಏನೋ ಓದೋದಷ್ಟೇ. ನಾವು ಎಷ್ಟು ಟಾರ್ಗೆಟ್ ಕೊಟ್ಟಿರ್ತೀವೋ ಅದನ್ನು ಫಿನಿಷ್ ಮಾಡೋದು. ಇನ್ನು ಉಳಿದಿದ್ದಂಥ ಕೆಲಸ ನಿಮ್ಮನ್ನು ನಾವು ಅಧಿಕಾರಿಯನ್ನಾಗಿ ಮಾಡಬೇಕಾದ ಕೆಲಸ ನಮ್ಮ ಟೀಮ್ ಅವ್ರದ್ದು. ನಾವು ಎಕ್ಸ್ಟ್ರಾ ಕೇರ್ ತೊಗೊಂಡಿದ್ದೀವಿ. ಟಾರ್ಗೆಟ್ ಫಿನಿಷ್ ಮಾಡೋದು, ಟಾರ್ಗೆಟ್ ಟ್ರ್ಯಾಕ್ ಮಾಡೋದು ನಮಗೆ ಬಿಟ್ಟಿದ್ದು. ನಾನು ಕ್ವಶನ್ ಪೇಪರ್ ಕ್ವಾಲಿಟಿ ಆಗಿರ್ಬೋದು, ಸಿನಾಪ್ಸಿಸ್ ಆಗಿರ್ಬೋದು, ಫೀಡ್ಬ್ಯಾಕ್ ಆಗಿರ್ಬೋದು, ಎಲ್ಲ ನಮಗೆ ಬಿಟ್ಟಿದ್ದಂಥ ಜವಾಬ್ದಾರಿ. ನಾನು ಪರ್ಸನಲ್ ಆಗಿ ಈ ಒಂದು ಕೆಲಸವನ್ನು ತಗೊಂಡಿದ್ದೀನಿ ಅಂದಮೇಲೆ ನನ್ನ 100% ಎಫರ್ಟ್ ಈ ಪ್ರೋಗ್ರಾಮಲ್ಲಿ ಇರುತ್ತೆ. ಈ ಪ್ರೋಗ್ರಾಮಲ್ಲಿ ಇದ್ದದ್ರಿಂದ ನಾನು ನಿಮಗೆ ಮೆಂಟರ್ಶಿಪ್ ಆಗಿರಲಿ, ಸಿನಾಪ್ಸಿಸ್ ಕ್ವಾಲಿಟಿ ಆಗಿರಲಿ, ಯಾವುದರಲ್ಲೂ ಕಾಂಪ್ರಮೈಸ್ ಆಗೋದಕ್ಕೆ ಬಿಡೋದಿಲ್ಲ. ಇದು ನನ್ನ ಅಶ್ಯೂರೆನ್ಸ್ ಅಂತ ಹೇಳ್ತೀನಿ. ನೋಡಿ ಸ್ನೇಹಿತರೆ, ಒಬ್ಬ ಸಾಧಕನಾದ ನಂತರವು ಆ ಹಸಿವು ನೋಡಿ ಒಬ್ಬ ಆಫೀಸರ್ ಆಗಬೇಕು, ಮತ್ತೆ ತಹಸೀಲ್ದಾರದಿಂದ AC ಅಸಿಸ್ಟೆಂಟ್ ಕಮಿಷನರ್ ಆಗಬೇಕು, ಆ್ಯಂಡ್ ನನ್ನ ಸಹಪಾಠಿಗಳನ್ನು ಮತ್ತು ನನ್ನ ಸಮಾಜದ ವಿದ್ಯಾರ್ಥಿಗಳನ್ನು ಅವರನ್ನು ಕೂಡ AC ಮಾಡಬೇಕೆಂಬ ತುಡಿತದಿಂದ ಅವರು ಇಷ್ಟೆಲ್ಲ ನಿಮಗೆ ಏನು ಮಾಡ್ತಾ ಇದ್ದಾರೆ ಅಂದರೆ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಇದರಿಂದ ನಮಗೆ ಏನು ಅರ್ಥ ಆಗ್ತಾ ಇದೆ ಅಂದರೆ, ಒಬ್ಬ ಸಾಧಕನಿಗೆ ಅಷ್ಟೊಂದು ಛಲ ಇರಬೇಕಾದ್ರೆ ಈ ನಾವು ಏನೂ ಇಲ್ಲದ ನಮಗೆಷ್ಟು ಛಲ ಇರಬೇಕು. ಈಗ ಅವರು ಇಂಡೈರೆಕ್ಟ್ಲಿ ನಿಮಗೆ ಏನು ಹೇಳ್ತಾ ಇದ್ದಾರೆ ಅಂದರೆ, ನಮ್ಮ ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಒಂದು ಗುರಿಯನ್ನು ತೆಗೆದುಕೊಳ್ಳಿ, ಆ ಗುರಿಗೆ ನಿಮ್ಮ ರಕ್ತ, ನಿಮ್ಮ ಮನಸ್ಸು, ನಿಮ್ಮ ಕನಸು ಎಲ್ಲವನ್ನೂ ದೇವರಿಗೆ ಡೆಡಿಕೇಟ್ ಮಾಡಿ. ಸೊ ಆ ಡೆಡಿಕೇಟ್ ನೀವು ಮಾಡಿದ್ದೆ ಅದಲ್ಲಿ ನಿಮ್ಗೆ ಯಾವ ನನ್ನ ಕೆಲಸ ಎಷ್ಟು ಅವ್ರು ಮಾಡ್ತಾ ಇದ್ದೀನಿ, ನಾನು ಸಿಲೆಬಸ್ ಕಂಪ್ಲೀಟ್ ಮಾಡಿಲ್ಲ, ನನಗೆ ಪ್ರಾಬ್ಲಮ್ ಇದೆ, ನಾನು ಇನ್ನೂ ಏನೋ ಡಿಸ್ಕಸ್ ಮಾಡ್ತಾ ಇದ್ದೀನಿ, ನಮಗೇನೋ ಇವೆಲ್ಲ ನಿಮಗೆ ನಗಣ್ಯವಾಗಿ ಕಾಣ್ತವೆ. ಆ ನಗಣ್ಯವನ್ನು ಕಾಡಿ ಈಗ ನಮಗೆ ಹೇಗೆ ಒಂದೇ ಗುರಿಯನ್ನು ಕಾಣುತ್ತಿರಬೇಕು, ಆ ಗುರಿ ಕಾಣೋರು ಮಾತ್ರ ನೀವೇನು ಮಾಡಬೇಕಾದ್ರೆ ಸಾಧಕರಾಗಲು ಸಾಧ್ಯ ಎಂಬ ಅಂಶವನ್ನು ನಮ್ಮ ಮಾನ್ಯ ತಹಸೀಲ್ದಾರ್ ಸಾಹೇಬರು ಬಹಳ ಮಾರ್ಮಿಕವಾಗಿ ನುಡಿತಿದ್ದಾರೆ. ಸರ್, ಇದಕ್ಕೆ ಈಗ ನಿಮ್ಮ ವಿದ್ಯಾರ್ಥಿಗಳಿಂದ ನೀವು ಏನು ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಆಸ್ ಈ ಪ್ರೋಗ್ರಾಮ್ ಜಾಯ್ನ್ ಆದ್ಮೇಲೆ ಅವ್ರ ಜವಾಬ್ದಾರಿಗಳು ಏನು? ನಾನು ಈಗಾಗಲೇ ಹೇಳಿದ್ದೀನಿ ವಿದ್ಯಾರ್ಥಿಗಳ ಕರ್ತವ್ಯ ಏನು ಅಂತ ಹೇಳಿ. ಒಂದು ಪ್ರೋಗ್ರಾಮನ್ನು ನೀವು ತಗೊಂಡಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ 100% ಎಫರ್ಟ್ಸ್ ನಮಗೆ ಬೇಕು. ಇಲ್ಲ ಅಂದರೆ ಪ್ರೋಗ್ರಾಮ್ ತಗೊಳ್ಳೋದಕ್ಕೆ ಹೋಗಬೇಡಿ. ನಾನು ಡೈರೆಕ್ಟಾಗಿ ಹೇಳ್ತಿದ್ದೀನಿ, ನೀವು ಒಂದು ಟೆಸ್ಟ್ ಸೀರೀಸ್ ತೊಗೊಂಡಿದ್ದೀರಾ, ನಿಮ್ಮ 100% ಡೆಡಿಕೇಶನ್ ಹಾಕಿ. 100% ಡೆಡಿಕೇಶನ್ ಬೇಕು, ನಿಮ್ಮ ಎಫರ್ಟ್ಸ್ 100% ಬೇಕು ನಮಗೆ. ನಿಮ್ಮ ಕೆಲಸ ಏನೂ ಇಲ್ಲ. ನಮ್ಮ ಟ್ರ್ಯಾಕ್ ಎಷ್ಟು ನಾವು ಸಿಲೆಬಸ್ ಡೇ 1, ಡೇ 2, ಡೇ 3ಗೆ ಏನು ಸಿಲೆಬಸ್ ಕೊಟ್ಟಿದ್ದಾರೋ ಅದನ್ನು ಟಾರ್ಗೆಟ್ ಮಾಡುವತ್ತ ಮಾತ್ರ ನಿಮ್ಮ ಗಮನ ಇರಬೇಕು. ಅದನ್ನು ಮಾಡಿ ಆನ್ಸರ್ ಬರೀರಿ. ಕ್ವಶನ್ಸ್ ಕೊಡ್ತಾರೆ, ಇಂಥ ಟೈಮ್ಗೆ ಕ್ವಶನ್ಸ್ ಇರುತ್ತೆ, ಅದು ಟೈಮ್ ಫಿಕ್ಸ್ ಮಾಡ್ತಾರೆ, ಆ ಟೈಮಿಗೆ ಮಾತ್ರ ಕ್ವಶನ್ಸ್ ಬರುತ್ತೆ. ಬೆಳಗ್ಗೆಯಿಂದ ನೀವು ಆ ಟೈಮ್ ಸಂಜೆ ಮೋಸ್ಟ್ ಪ್ರಾಬ್ಲಿ ಈವ್ನಿಂಗ್ ಆ ಟೈಮ್ನ ಕೊಡೋ ಅಂತ ಕೆಲಸ ಮಾಡ್ತಾರೆ ಅನಿಸುತ್ತೆ. ಅವ್ರು ಯಾವಾಗ ಕ್ವಶನ್ಸ್ ಹಾಕ್ತಾರೋ ನೀವು ಕ್ವಶನ್ಸನ್ನು ಬರೆದುಬಿಟ್ಟು ಆದಷ್ಟು ನೀವು 10 ಮಾರ್ಕರ್ ಕ್ವಶನ್ನ 7 ಮಿನಿಟ್ಸಲ್ಲಿ ಮುಗಿಸೋಕ್ಕೆ ಟ್ರೈ ಮಾಡಿ. 15 ಮಾರ್ಕರ್ ಕ್ವಶನ್ನ 10 ಮಿನಿಟ್ಸಲ್ಲಿ ಮುಗಿಸೋದಕ್ಕೆ ಟ್ರೈ ಮಾಡಿ. ಈ ಮೊದಲನೇದಾಗಿ ನಾನು ಮೊದಲನೇದಾಗಿ ಇನಿಷಿಯಲ್ ಆಗಿ ವರ್ಕ್ ಮಾಡಬೇಕಾದ್ರೆ 10 ಮಾರ್ಕರ್ ಕ್ವಶನ್ನ 15 ಮಿನಿಟ್ಸ್ ತೊಗೊಂಡೇ ಬರೀತಾ ಇದ್ದಿದ್ದು, ಪರವಾಗಿಲ್ಲ ಇನಿಷಿಯಲ್ ಡೇಸು. ತದನಂತರ ನೀವು ಡೇ 1ಅಲ್ಲಿ ಇದ್ದಿದ್ದಕ್ಕೂ ಡೇ 10ಅಲ್ಲಿರೋದಕ್ಕೂ ಡೇ 30ಅಲ್ಲಾಗಿರೋದಕ್ಕೂ ಇರೋದಕ್ಕೂ ತುಂಬ ಡಿಫ್ರೆನ್ಸ್ ಕಾಣುತ್ತೆ. ನೀವೇ ನನಗೆ ಡೇ 30 ಆದ ತಕ್ಷಣ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಬಗ್ಗೆ ನೀವೇ ನನಗೆ ಹೇಳ್ತೀರಾ, ಆ ಭರವಸೆ ನನಗಿದೆ. ಹಾಗಾಗಿ ನಿಮ್ಮ 100% ಎಫರ್ಟ್ಸು ನನಗೆ ಬೇಕು, ಇಷ್ಟೇ ಹೇಳೋದು. ಓಕೆ ಸಾಹೇಬ್ರೆ, ಅತ್ಯುತ್ತಮ ಪಾಯಿಂಟನ್ನು ನೀವೇನು ಹೈಲೈಟ್ ಮಾಡಿದ್ರಿ. ಈಗ ಕೆಲವು ವಿದ್ಯಾರ್ಥಿಗಳು ನಾವು ಡಿಸ್ಕಸ್ ಮಾಡುವಾಗ ನನಗೆ ಅವರು ಒಂದು ಕಾಮನ್ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಅಂತಂದರೆ, ಸರ್ ಈಗ 30 ಡೇಸಲ್ಲಿ ನೀವು GS1 ಕಂಪ್ಲೀಟ್ ಮಾಡಿ ಕೊಡ್ತೀರಾ, ನಮಗೆ ಹೇಗೆ ಕಂಪ್ಲೀಟ್ ಮಾಡ್ತೀರಿ
ಅನ್ನೋ ಪ್ರಶ್ನೆಗಳನ್ನು ಸಾಕಷ್ಟು ವಿದ್ಯಾರ್ಥಿಗಳು ಇನ್ಕ್ವೈರಿ ಮಾಡುವಾಗ ನನಗೆ ಕೇಳ್ತಾ ಇದ್ದಾರೆ. ಅದನ್ನು ಹೇಗೆ ನಾವು ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯ ಅನ್ನೋದು ಅದ್ರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲುವುದಾದ್ರೆ ಏನು ಮಾಡ್ಬೋದು ಸಾಹೇಬ್ರೆ? ಈಗಾಗಲೇ 1 to 30 days ಸಿಲೆಬಸ್ನ ಸೆಗ್ರಿಗೇಟ್ ಮಾಡಿರೋದನ್ನ ನೋಡಿದ್ದೀರಾ ಅಂತ ಅನ್ಕೋತೀವಿ. ಹೌದು. ಡೇ 1 ಅಲ್ಲಿ, ಡೇ 2 ಅಲ್ಲಿ, ಡೇ 3 ಅಲ್ಲಿ ಫಸ್ಟ್ ಪಾರ್ಟ್ GS 1 ಅಲ್ಲಿ ಫಸ್ಟ್ ಪಾರ್ಟು ಹಿಸ್ಟ್ರಿ ಬರುತ್ತೆ. ಹಿಸ್ಟ್ರಿ ನಿಮಗೆಲ್ಲ ಗೊತ್ತಿರೋ ಹಾಗೆ ವಾಸ್ಟ್ ಸಿಲೆಬಸ್ ಇದೆ. ಅದನ್ನು 1 ಡೇಯಲ್ಲಿ ಎಷ್ಟು ಒಬ್ಬ ಆಸ್ಪಿರೆಂಟು ಕಂಪ್ಲೀಟ್ ಮಾಡ್ಬೋದು ಅಂತ ರಿಯಲಿಸ್ಟಿಕ್ ಆಗಿ ಯೋಚನೆ ಮಾಡಿ ಆ ಸಿಲೆಬಸ್ಸನ್ನು ತಯಾರು ಮಾಡಿರೋದಿದೆ. ಆ ತಯಾರು ಮಾಡಿರೋದ್ರಲ್ಲೂ ನನ್ನ ಎಫರ್ಟ್ಸ್ ತುಂಬ, ಅಂದರೆ ನಾನು ಎಫರ್ಟ್ ಹಾಕಿದ್ದೀನಿ ಅಂತ ತಯಾರು ಮಾಡೋದಕ್ಕೆ. ಯಾಕೆಂದರೆ ಅದನ್ನು ನಾವು ಯಾವುದೋ ಒಂದು ಟಾರ್ಗೆಟ್ ಕೊಟ್ಬಿಟ್ಟು ಇಲ್ಲ ಇದನ್ನು ಒಂದು ದಿನದಲ್ಲಿ ಮುಗಿಸ್ಬೇಕು ಅಂದರೆ ಆಗಲ್ಲ, ರಿಯಲಿಸ್ಟಿಕ್ ಆಗಿರಬೇಕು. ಹೌದು, ಒಪ್ಕೊಳ್ಳೋಣ. ಹಾಗಾಗಿ ನಾವು ಒಂದು ದಿನಕ್ಕೆ ಕೊಟ್ಟಿರುವಂಥ ಟಾರ್ಗೆಟು ಜಾಸ್ತಿ ಇಲ್ಲ. ಯಾವುದೇ ಒಂದು ಪ್ರಿಪೇರ್ ಆಗ್ತಾ ಇರೋ UPSC ಅಥವಾ KPSCಗೆ ಪ್ರಿಪೇರ್ ಆಗ್ತಿರೋವಂಥ ವಿದ್ಯಾರ್ಥಿ ಕಂಪ್ಲೀಟ್ ಮಾಡಬಹುದಾದಷ್ಟೇ ಕೊಟ್ಟಿದ್ದೀವಿ. ಆಯಿತು, ನಿಮಗೆ 100% ಆಗಿಲ್ಲ ಅಂದರೆ 70 to 80% ಮಾಡಲೇಬೇಕು ನೀವು. ಅಷ್ಟೊಂದು ಇದ್ದೇ ಇದೆ. ರೀಸನ್ಸ್ ಕೊಡೋದಾದರೆ ಬೇಕಾದಷ್ಟು ಕೊಡ್ಬೋದು. ನೀವೇನು ಆಗಲ್ಲ, ನನ್ನ ಕಡೆಯಿಂದ ಆಗಲ್ಲ, ಇವತ್ತಾಗಲ್ಲ, ನಾಳೆ ಆಗಲ್ಲ ಅಂದರೆ ಅದು ಬರೀ ಕೇವಲ ರೀಸನ್ಸ್ ಆಗಿರುತ್ತೆ. ಅದನ್ನು ಫಸ್ಟ್ ಬಿಡಿ. ಯಾವುದೇ ಒಂದು ರೀಸನ್ ಕೊಡೋದನ್ನು ಫಸ್ಟ್ ಬಿಡಿ. ನೀವು ಲೈಫಲ್ಲಿ ಈ ಎಕ್ಸಾಮಲ್ಲಿ ವಿನ್ ಆಗೋದು 100% ಅಂತ ಹೇಳ್ತೀನಿ. ನೋಡಿ ಸಾಹೇಬ್ರೆ, ನೋಡಿ ಸ್ನೇಹಿತರೆ, ಏನು ಹೇಳಿದ್ದಾರೆ ಸಾಹೇಬ್ರು ಅಂತಂದ್ರೆ, ನೀವು ರೀಸನ್ಗಿಂತ ಯಾರು ಸಾಧಕರಾಗಲು ಸಾಧ್ಯವಿಲ್ಲ. ರೀಸನ್ ಬಿಟ್ಟು ಕಾರ್ಯಪ್ರವೃತ್ತರಾದಾಗ ಮಾತ್ರ ನೀವು ಸಾಧಕರಾಗಲು ಸಾಧ್ಯ. ಈ ಅಂಶವನ್ನು ನಮ್ಮ ಮಾನ್ಯ ತಹಸೀಲ್ದಾರ್ ಸಾಹೇಬ್ರು ಏನಾದ್ರೆ ಬೆಳಕು ಚೆಲ್ಲಿದ್ದಾರೆ. ಎಟ್ ದ ಸೇಮ್ ಟೈಮ್ ನೋಡಿ, ಈಗ ಅದನ್ನ 30 days ಪ್ರೋಗ್ರಾಮ್ 30 days ಏನು ಮಾಡಿದ್ದಾರೆ ಅದನ್ನ ಕಂಪ್ಲೀಟ್ಲಿ ನಮ್ಮ ಮಾನ್ಯ ತಹಸೀಲ್ದಾರ್ ಸಾಹೇಬ್ರು ಅದನ್ನ 32 days ಅಂತ ಏನು ಮಾಡಿದ್ದಾರೆ ವಿಂಗಡಣೆ ಮಾಡಿದ್ದಾರೆ. ಅದಾದ ನಂತರ ನಮ್ಮ ಚಂದ್ರು ಅಂತ ನಮ್ಮ ಸಹಪಾಠಿ ಏನಾಗಿದ್ದಾರೆ ಅಂದ್ರೆ 7 ಸಲ UPSC ಮತ್ತು KPSC 7 ಸಾರಿ ಮುಖ್ಯ ಪರೀಕ್ಷೆ ಬರೆದಿದ್ದು ಅವರನ್ನು ನಾವು ಡಿಸ್ಕಸ್ ಮಾಡ್ಕೊಂಡಿದ್ದೀವಿ. ಜೊತೆಗೆ ಮಾನ್ಯ ನಮ್ಮ UPSC 644 ರ್ಯಾಂಕ್ ಬಂದಂತಹ ನಮ್ಮ ಶಾಂತಪ್ಪ ಸರ್ ಅವ್ರ ಜೊತೆ ನಾವು ಅದನ್ನು ಡಿಸ್ಕಸ್ ಮಾಡಿದ್ದೀವಿ. ಎಟ್ ದ ಸೇಮ್ ಟೈಮ್ ನಮಗೆ ಏನು ಗೊತ್ತಾ, ಡಿವೈಸ್ ಆದಂಥ ಹರ್ಷರಾಜ್ ಅವರು ಮತ್ತೆ ನಮ್ಮ ಟೀಮನ್ನ ಎಲ್ಲ 5-6 ಸಾರಿ ಮೇನ್ಸ್ ಬರೆದಿದ್ದಂತಹ ನಮ್ಮ ಮಲ್ಲಿಕಾರ್ಜುನ್ ಮಡಿಹಳ್ಳಿ ಅವರು, ಜೊತೆಗೆ ನಮ್ಮ ಟೀಮಿನ ಸದಸ್ಯರು ಆನಂದ್ರು, ಇಡೀ ಒಂದು ಟೀಮೇ ಒಂದು ಆಫೀಸರ್ಸ್ಗಳು ಮತ್ತು ಮಲ್ಟಿಪಲ್ ಮೇನ್ಸ್ ಬರೆದಂತ ಎಲ್ಲರದನ್ನ ಥಿಂಕ್ ಮಾಡಿ ಅದ್ರ ಮೇಲೆ ಇಂಕ್ ಮಾಡುವ ಪ್ರಯತ್ನವನ್ನ ನಾವು ಮಾಡಿದೀವಿ. ಬಹಳ ಒಳ್ಳೇದಾಗಿ ಮಾಡಿದ್ರಿ ಸಾಹೇಬ್ರಿ ಅದನ್ನ. ಯಾಕಂದ್ರೆ ನಾವೆಲ್ಲ ಇದನ್ನ ಮಾಡಿದಾಗ ನಮ್ಗೆ ಬಹಳ ಖುಷಿ ಆಗ್ಬಿಡ್ತದು. ಅದೇ ಈ ರೀತಿ ನಾವು ಬಹಳ ಚೆನ್ನಾಗಿ ಮಾಡಿದ್ದಾರೆ ಅಂತ. ಇಷ್ಟೆಲ್ಲ ನಮ್ಮ ಕಾರ್ಯಕ್ರಮದ ಬಗ್ಗೆ ಬಹಳ ಸವಿಸ್ತರವಾಗಿ ಮತ್ತು ಬಹಳ ಸಮಗ್ರವಾಗಿ ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ನಮ್ಮ ಎಕ್ಸಾಮ್ ಆಯಸ್ ತಂಡ ವತಿಯಿಂದ ನಮಗೆ ನಮ್ಮ ಧನ್ಯವಾದಗಳನ್ನು ಅರ್ಪಿಸ್ತಾ ನಮ್ಮ ಕಾರ್ಯಕ್ರಮಕ್ಕೆ ನೀವೇನು ಮಾಡ್ತೀವಿ ಅಂದರೆ ನಮಗೆ ವಿರಾಮವನ್ನು ಹೇಳುವ ಪ್ರಯತ್ನವನ್ನು ಮಾಡೋಣ. ಮುಂದಿನ ಇನಿಷಿಯೇಟಿವ್ ಅಲ್ಲಿ ಅಥವಾ ಮುಂದಿನ ಕಾರ್ಯಕ್ರಮಗಳಲ್ಲಿ ವಿದ್ಯಾರ್ಥಿಗಳು ಏನು ನಮಗೆ ಫೀಡ್ಬ್ಯಾಕ್ ಕೊಡ್ತಾರೆ ಅದರ ಕ್ವರೀಸ್ಗಳನ್ನು ನಾವು ಅದು ಉತ್ತರಿಸುವ ಪ್ರಯತ್ನವನ್ನ ನಾವು ಮಾಡೋಣ. ಥ್ಯಾಂಕ್ ಯು ಸ್ನೇಹಿತರೆ, ತಾವೆಲ್ಲರೂ ಇದನ್ನ ಎಂಜಾಯ್ ಮಾಡ್ತೀರಿ ಅಂತ ನಾನು ಭಾವಿಸ್ಕೊಳ್ತೇನೆ. ಇದು ಒಂದು ಸದುದ್ದೇಶ, ಎಲ್ಲರಿಗೂ ನಿಮಗೆಲ್ಲ ಬಂದಿರುವಂಥ ಸದುದ್ದೇಶ. ಇದನ್ನು ಎಷ್ಟು ಚೆನ್ನಾಗಿ ಉಪಯೋಗಿಸ್ಕೊಳ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು. ಹಾಗಾಗಿ ನೀವು ನಿಮ್ಮ 100% ಎಫರ್ಟನ್ನು ಕೊಡಿ. ಈ ಟೀಮ್ ಅವರು ನಿಮ್ಮ ಡಬಲ್ 200%ಇಂದ ವರ್ಕ್ ಮಾಡ್ತಾ ಇದ್ದಾರೆ. ಇವರಿಗೆ ಬೆಸ್ಟ್ ಆಫ್ ಲಕ್ ಹೇಳೋಣ. ನಿಮಗೆಲ್ಲ ಆಲ್ ದ ಬೆಸ್ಟ್ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಸಾಹೇಬ್ರೆ, ತಮ್ಮ ಅತ್ಯುತ್ತಮ ನಿಮ್ಮ ಸಮಯವನ್ನು ನಮಗೆ ಕೊಟ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಹಾರೈಸಿ ಅವರ ಸಾಧನೆಯಲ್ಲಿ ತಮ್ಮ ಹಾರೈಕೆ ಸದಾ ಇರ್ತದೆ ಭಾವಿಸ್ಕೊಳ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಮುಕ್ತಾಯವನ್ನು ಹೇಳ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.